ಕೋಲ್ಕತ್ತಾದಲ್ಲಿ ಖಾಕಿ ಕ್ರಾಂತಿ, ಸಿಬಿಐ ಪೊಲೀಸರ ಮಧ್ಯೆ ಜಟಾಪಟಿ, ಮೋದಿ ವಿರುದ್ಧ ದೀದಿ ಧರಣಿ. ಕೋಲ್ಕತ್ತಾದಲ್ಲಿ ಸಿಬಿಐ ವರ್ಸಸ್ ಪೊಲೀಸ್ ನಡುವೆ ಫೈಟ್ ಆಗ್ತಾ ಇದೆ. ವಿಚಾರಣೆಗೆ ಬಂದ ಸಿಬಿಐ ಅಧಿಕಾರಿಗಳೇ ಲಾಕ್ ಆಗಿದ್ರು. ಕೇಂದ್ರ ಹಾಗೂ ಬಂಗಾಳ ಸರ್ಕಾರದ ಮಧ್ಯೆ ಬಿಗ್ ವಾರ್ ನಡೀತಾ ಇದೆ. ಕೋಲ್ಕತ್ತಾದಲ್ಲಿ ಸಿಬಿಐ ವರ್ಸಸ್ ಪೊಲೀಸರ ನಡುವೆ ಫೈಟ್ ಆಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ವಿಚಾರಣೆಗೆ ಬಂದಂತ ಸಿಬಿಐ ಅಧಿಕಾರಿಗಳನ್ನೇ ಲಾಕ್ ಮಾಡಲಾಗಿತ್ತು. ಕೇಂದ್ರ ಸರ್ಕಾರ ಮತ್ತು ಬಂಗಾಳ ಸರ್ಕಾರದ ಮಧ್ಯೆ ಬಿಗ್ ವಾರ್ ನಡೀತಾ ಇದೆ. ಇಲ್ಲಿ ಮೋದಿ ವರ್ಸಸ್ ದೀದಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇಂದ್ರದ ವಿರುದ್ಧ ಸಿಎಂ ಮಮತಾ ಬ್ಯಾನರ್ಜಿ ಅವರು ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ರು. ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಮೋದಿ ವರ್ಸಸ್ ದೀದಿ ಫೈಟ್ಗೆ ಸಾಂವಿಧಾನಿಕ ಬಿಕ್ಕಟ್ಟು ಈಗ ಎದುರಾಗಿದೆ. ಪೊಲೀಸರ ಕ್ರಮವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲಾಗ್ತಾ ಇದೆ. ಪೊಲೀಸರ ಕ್ರಮದ ವಿರುದ್ಧ ಕೋರ್ಟ್ಗೆ ಸಿಬಿಐ ಅರ್ಜಿಯನ್ನ ಸಲ್ಲಿಸಲಿದೆ. ಇವತ್ತು ಸುಪ್ರೀಂನಲ್ಲಿ ಸಿಬಿಐ ಅರ್ಜಿ ವಿಚಾರಣೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಸಿಬಿಐ ಅಧಿಕಾರಿಗಳನ್ನ ತನಿಖೆಯ ಸಂದರ್ಭದಲ್ಲಿ ಬಂಧಿಸಿರುವಂತಹ ವಿಚಾರ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಸಿಬಿಐಗೆ ಇಲ್ಲಿ ಕೇಂದ್ರದ ಏಟಿಗೆ ತಿರುಗೇಟನ್ನ ನೀಡಲು ದೀದಿ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ದೀದಿಯೂ ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ ಸಿಬಿಐ ಕೋರ್ಟ್ ಮೊರೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಕೇಂದ್ರ ಸರ್ಕಾರದ ವಿರುದ್ಧ ಸಮರವನ್ನ ಸಾರುವುದಕ್ಕೆ ಮಮತಾ ಬ್ಯಾನರ್ಜಿ ಅವರು ಮುಂದಾಗಿದ್ದಾರೆ. ಮೋದಿ ವಿರುದ್ಧ ಸಿಡಿದೆದ್ದ ದೀದಿಗೆ ವಿಪಕ್ಷಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿವೆ. ರಾಹುಲ್ ಗಾಂಧಿ, ಮಾಯಾವತಿ, ಅಖಿಲೇಶ್ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರನ್ನ ಬೆಂಬಲಿಸಿ ದೇವೇಗೌಡರಿಂದಲೂ ಕೂಡ ಟ್ವೀಟ್ ಅನ್ನ ಮಾಡಲಾಗಿರುವಂತದ್ದು. ಇಲ್ಲಿ ಎನ್ಡಿಎ ವಿರುದ್ಧದ ಪಕ್ಷಗಳೆಲ್ಲವೂ ಕೂಡ ಮಮತಾ ಬ್ಯಾನರ್ಜಿ ಅವರನ್ನ ಬೆಂಬಲಿಸ್ತಾ ಇದ್ದಾರೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಬಿಎಸ್ಪಿಯ ಅಧಿನಾಯಕಿ ಹಾಗೆ ಬಿಎಸ್ಪಿಯ ಅಧಿನಾಯಕನಾಗಿರುವಂತಹ ಅಖಿಲೇಶ್ ಯಾದವ್, ಇನ್ನು ಎಚ್.ಡಿ. ದೇವೇಗೌಡರು ಕೂಡ ಇಲ್ಲಿ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಇವತ್ತು ಲೋಕಸಭೆಯಲ್ಲಿ ಕೋಲಾಹಲವಾಗುವಂತಹ ಸಾಧ್ಯತೆ ಇದೆ. ಮೋದಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಬಿಜೆಪಿ ಆರ್ಎಸ್ಎಸ್ ನಿಂದ ಮಮತಾಗೆ ತಿರುಗೇಟನ್ನ ನೀಡಲಾಗಿದೆ. ಇವತ್ತು ಲೋಕಸಭೆಯಲ್ಲಿ ಕೋಲಾಹಲ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೀಶ್. ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೀಶ್, ಇಲ್ಲಿ ಪ್ರಮುಖವಾಗಿ ಒಂದ್ ಕಡೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರವನ್ನ ಹಣಿಯೋದಕ್ಕೆ, ರಾಜಕೀಯ ಸಂಘರ್ಷವನ್ನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಪ್ರತಿಪಕ್ಷಗಳು. ಮತ್ತೊಂದ್ ಕಡೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಮುಖಾಂತರ ಅಲ್ಲೂ ಕೂಡ ಕಾನೂನು ಸಮರಕ್ಕೆ ದೀದಿ ಮುಂದಾಗಿರುವಂತದ್ದು. ಯಾವ ರೀತಿಯಾಗಿದೆ ಇವತ್ತು ಲೋಕಸಭೆ ಮತ್ತು ಒಂದ್ ಕಡೆ ಕಾನೂನು ಸಮರ? ಈಗ ಮೇಲ್ನೋಟಕ್ಕೆ ಇದು ಶಾರದಾ ಚಿಟ್ ಫಂಡ್ ಕೇಸು ಮತ್ತು ಸಿಬಿಐ ವರ್ಸಸ್ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ಅಂತ ಅನ್ಸಿದ್ರು ಕೂಡ ಆಕ್ಚುಲಿ ಈಗ ಪಶ್ಚಿಮ ಬಂಗಾಳ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಮುಖ್ಯವಾಗಿ ಎರಡು ರೀತಿಯ ಹೋರಾಟಗಳು, ಕೋಲಾಹಲಗಳು ಮತ್ತೆ ರಾಜಕೀಯ ಸಮರಗಳು ನಡೆಯುವಂತ ಸಾಧ್ಯತೆ ಇದೆ. ಒಂದು, ರಾಜಕೀಯವಾಗಿ ಎಲ್ಲ ವಿಪಕ್ಷಗಳು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತುತ್ತವೆ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆ ಕೂಡ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತುತ್ತವೆ. ಕೇಂದ್ರ ಸರ್ಕಾರದಿಂದ ಉತ್ತರವನ್ನ ಬಯಸ್ತವೆ. ಸಹಜವಾಗಿ ಕೇಂದ್ರ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ವಾಗ್ವಾದ ಆಗುವಂತಹ ಸದನ ನಡೆದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಕೇವಲ ಲೋಕಸಭೆ ಅಷ್ಟೇ ಅಲ್ಲ, ವರ್ಗೂ ಕೂಡ ಈ ಎಲ್ಲ ವಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತವೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ಹಿಡಿದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಯಾವತಿ, ಅಖಿಲೇಶ್ ಯಾದವ್, ಶರದ್ ಪವಾರ್ ಮತ್ತೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇವರೆಲ್ಲರೂ ಕೂಡ ಈಗಾಗಲೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಲೋಕಸಭೆಯಲ್ಲಿ ಕೂಡ ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನುವಂತ ಅಂಶವನ್ನ, ಆ ತರದ ಸಹಮತವನ್ನ ವ್ಯಕ್ತಪಡಿಸಿವೆ. ಹಾಗಾಗಿ ಲೋಕಸಭೆಯಲ್ಲಿ ಇವತ್ತು ಇದೇ ವಿಷಯ ಬಹಳ ಮುಖ್ಯವಾಗಿ ಚರ್ಚೆ ಆಗುತ್ತೆ.
ಚರ್ಚೆ ಆಗುತ್ತೆ, ಇಲ್ಲ ಗದ್ದಲವಾಗುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನೊಂದು ಕಡೆ ಕಾನೂನು ಹೋರಾಟ ಕೂಡ ನಡೆಯುತ್ತೆ. ಯಾಕೆಂತಂದ್ರೆ ನಿನ್ನೆ ದೆಹಲಿಯಿಂದ ಸಿಬಿಐ ಅಧಿಕಾರಿಗಳು ಕೋಲ್ಕತ್ತಾಕ್ಕೆ ಹೋಗಿ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ಆಗಿರುವಂತಹ ರಾಜೀವ್ ಕುಮಾರ್ ಅವರನ್ನ ಬಂಧಿಸುವಂತಹ ಸಮಯ ಬಂದಾಗ ಅಲ್ಲಿ ಕೋಲ್ಕತ್ತಾ ಪೊಲೀಸರೇ ಇವರನ್ನ ಬಂಧಿಸಿದ್ರು, ಸಿಬಿಐ ಅಧಿಕಾರಿಗಳನ್ನ. ಹಾಗಾಗಿ ಸಿಬಿಐ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಇದಕ್ಕೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ, ನೀವು ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನ ಮಾಡಬಹುದು ಅಂತ. ಆ ಒಂದು ನಿಟ್ಟಿನಲ್ಲೇ ಸಿಬಿಐ ಅಧಿಕಾರಿಗಳು ಅವರನ್ನ ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ಇವರು ಲಾಕ್ ಮಾಡಿರುವಂತದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು? ಇದು ಈ ಶಾರದಾ ಚಿಟ್ ಫಂಡ್ ಕೇಸ್ ಅನ್ನುವಂತಹ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮಾನಿಟರಿಂಗ್ ಅಲ್ಲಿ ನಡೀತಿರುವಂತಹ ಒಂದು ತನಿಖೆ. ಈ ಪ್ರಕರಣದ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಅದು ಸುಪ್ರೀಂ ಕೋರ್ಟ್ಗೆ ಬಂದಿತ್ತು. ಸುಪ್ರೀಂ ಕೋರ್ಟ್ ಸ್ವತಃ ಏನು ಅಂತಂದ್ರೆ ತಮ್ಮ ನೇತೃತ್ವದಲ್ಲೇ ಇದು ತಮ್ಮ ಮಾನಿಟರಿಂಗ್ ನಲ್ಲೇ ತನಿಖೆ ಆಗ್ಲಿ ಅನ್ನುವಂತ ನಿರ್ದೇಶನವನ್ನ ನೀಡಿತ್ತು. ಹಾಗಾಗಿ ಸಿಬಿಐ ಈಗ ಅಲ್ಲಿಗೆ ಹೋಗಿದ್ರು ಕೂಡ ಪಶ್ಚಿಮ ಬಂಗಾಳದಲ್ಲಿ ಒಂದು ಬೆಳವಣಿಗೆ ಆಗಿತ್ತು. ಇದೆಲ್ಲ ಆದ ನಂತರದಲ್ಲಿ ಏನಂತಂದ್ರೆ ತಮ್ಮ ರಾಜ್ಯಕ್ಕೆ ಸಿಬಿಐ ಅಧಿಕಾರಿಗಳು ಬರಬೇಕಾದ್ರೆ ರಾಜ್ಯ ಸರ್ಕಾರದ ಒಪಿನಿಯನ್ ಅನ್ನ ತೆಗೆದುಕೊಳ್ಬೇಕು, ಅನುಮತಿಯನ್ನ ತೆಗೆದುಕೊಳ್ಬೇಕು ಅಂತ. ಹಾಗಾಗಿ ಅಲ್ಲೊಂದು ಕಾನೂನು ತೊಡಕಿದೆ. ಹಾಗಾಗಿ ಇದು ಈಗ ಮೇಲ್ನೋಟಕ್ಕೆ ನಾನು ಆಗ್ಲೇ ಹೇಳಿದಂತೆ ಶಾರದಾ ಚಿಟ್ ಫಂಡ್ ಕೇಸು ಅಥವಾ ಕೋಲ್ಕತ್ತಾ ಪೊಲೀಸ್ ವರ್ಸಸ್ ಸಿಬಿಐ ಪೊಲೀಸ್ ಅಂತ ಅನ್ಸಿದ್ರು ಕೂಡ ಬಹಳಷ್ಟು ಸಂಗತಿಗಳು ಅಡಕಾಗಿವೆ. ಮೊದಲಿಗೆ ಈ ತರದೊಂದು ಕಾನೂನನ್ನು ತಂದವರು, ಯಾಕಂದ್ರೆ ಅದು ಹಿಂದೆನೇ ಕಾನೂನು ಇತ್ತು, ಅದನ್ನ ಮತ್ತೆ ಮರುಜೀವ ಕೊಟ್ಟಂತವರು. ಸಿಬಿಐ ಅಧಿಕಾರಿಗಳು ರಾಜ್ಯ ಪ್ರವೇಶ ಮಾಡುವಾಗ ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡಿಬೇಕು ಅನ್ನುವಂತಹ ಒಂದು ಹಳೆಯ ಕಾನೂನಿಗೆ ಮರುಜೀವ ತಂದು ಕೊಟ್ಟವರು ಇತ್ತೀಚೆಗೆ ಫಸ್ಟ್ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ನಂತರದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಯಾವಾಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಈ ರೀತಿ ಒಂದು ಈಗ ಹಳೆ ಕಾನೂನಿಗೆ ಜೀವ ಕೊಟ್ಟರು, ಈಗ ಸಹಜವಾಗಿ ಆ ಪ್ರಶ್ನೆ ಉದ್ಭವಿಸುತ್ತೆ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅದೇ ಅಂಶವನ್ನ ಕೋಲ್ಕತ್ತಾ ಪೊಲೀಸರ ಪರವಾಗಿ ವಾದ ಮಾಡುವಂತಹ ವಕೀಲರು ಹೇಳ್ತಾರೆ. ಹಾಗಾಗಿ ಇದು ಯಾವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನ ಪರಿಶೀಲಿಸುತ್ತೆ, ಪರಿಗಣಿಸುತ್ತೆ, ದೆನ್ ಏನ್ ತೀರ್ಪು ಕೊಡುತ್ತೆ ಅನ್ನುವಂಥದ್ರ ಮೇಲೆ ಮುಂದಿನ ನಡೆಗಳು ನಿರ್ಧಾರ ಆಗ್ತವೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೇಶ್ ಬೋಕನಕೆರೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.